ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಜೋರಾಯಿತು ಪುಷ್ಕರಣಿ ವಿವಾದ. ಭವಾನಿ ಶಂಕರ ದೇಗುಲ ಜಾಗ ಕಬಳಿಸಿ ರಸ್ತೆ ನಿರ್ಮಾಣವಾಗಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಪುಷ್ಕರಣಿ ಮೇಲೆ ರಸ್ತೆ ಮಾಡಿದ್ದಾರೆ ಅನ್ನೋದಾಗಿ ಹಿಂದೂ ಸಂಘಟನೆ ಪ್ರತಿಭಟನೆಗೆ ಇಳಿದಿದೆ. ಅನಧಿಕೃತ ರಸ್ತೆ ಕಿತ್ತು ಹಾಕುತ್ತೇವೆ ಅನ್ನೋದಾಗಿ ಹಿಂದೂ ಸಂಘಟನೆಗಳು ರಸ್ತೆ ಕಿತ್ತು ಹಾಕಲು ಮುಂದಾಗಿದ್ದಾರೆ. ಆದ್ರೆ ರಸ್ತೆ ಕಿತ್ತು ಹಾಕಲು ಬಿಡಲ್ಲ ಅನ್ನೋದಾಗಿ ಮುಸ್ಲಿಂ ಸಂಘಟನೆಗಳು ಪಟ್ಟು ಹಿಡಿದಿದ್ದಾರೆ. ಆಸರ ಓಣಿಯ ಪುಷ್ಕರಣಿ ಸಮರ ತಾರಕಕ್ಕೇರ್ತಾ ಇದೆ. ಹಳೆ ಹುಬ್ಬಳ್ಳಿಯಲ್ಲಿ ನಿಷೇಧಾಜ್ಞೆ ಜಾರಿಯಾಗಿದೆ. ಹುಬ್ಬಳ್ಳಿಯಲ್ಲಿ ಹಿಂದೂ ಸಂಘಟನೆಗಳು ಪ್ರತಿಭಟನೆಗೆ ಸಜ್ಜಾಗಿವೆ. ಹಿಂದೂ ಮುಖಂಡರು ಈಗ ಒಂದೆಡೆ ಜಮಾವಣೆ ಆಗಿದ್ದಾರೆ. ಈಗಾಗಲೇ 1500ಕ್ಕೂ ಹೆಚ್ಚು ಪೊಲೀಸರನ್ನ ಭದ್ರತೆಗಾಗಿ ನಿಯೋಜನೆ ಮಾಡಿದ್ದಾರೆ. ಗಲಾಟೆ ತೀವ್ರ ಸ್ವರೂಪ ಪಡೆಯುವ ಸಾಧ್ಯತೆಗಳು ಹೆಚ್ಚಿದೆ ಅನ್ನೋದಾಗಿ, ಹಾಗೆ ನಿಷೇಧಾಜ್ಞೆಯನ್ನ ಜಾರಿ ಮಾಡಿ ಪೊಲೀಸರು ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ. ಯಾವುದೇ ರೀತಿ ಗುಂಪುಗಳು ಇಲ್ಲಿ ಸೇರೋ ಹಾಗಿಲ್ಲ ಅನ್ನೋದಾಗಿ. ಬರೀ ವಾಹನಗಳ ಓಡಾಟ ಮಾತ್ರವಲ್ಲ, ಜನರ ಓಡಾಟಕ್ಕೂ ಕೂಡ ಈಗ ನಿರ್ಬಂಧ ಹೇರಲಾಗಿದೆ. ಗಲ್ಲಿಯಲ್ಲೂ ಕೂಡ ಪೊಲೀಸರು ನಿಯೋಜನೆಗೊಂಡಿದ್ದಾರೆ. ಹಾಗೆ ಕಮಿಷನರ್ ಸ್ಥಳದಲ್ಲೇ ಮೊಕ್ಕಾಂ ಹೂಡಿ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ನಿಷೇಧಿತ ಪ್ರದೇಶದಲ್ಲಿ ಅಕ್ರಮವಾಗಿ ರಸ್ತೆ ನಿರ್ಮಾಣವಾಗಿದೆ ಅನ್ನೋದಾಗಿ ಹಿಂದೂ ಸಂಘಟನೆಗಳು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ರಸ್ತೆಯನ್ನ ಕಿತ್ತು ಹಾಕಬೇಕು ಅನ್ನೋದು ಹಿಂದೂ ಸಂಘಟನೆಗಳ ಆಕ್ರೋಶವಾಗಿದೆ. ಹಾಗೆ ಅದಕ್ಕೆ ಪಟ್ಟು ಹಿಡಿದಿದ್ದಾರೆ ಹಿಂದೂ ಸಂಘಟನೆಗಳು. ರಸ್ತೆ ತೆರವು ಮಾಡದ ಪಾಲಿಕೆ ವಿರುದ್ಧವೂ ಕೂಡ ಈಗ ಹೋರಾಟಕ್ಕೆ ಮುಂದಾಗಿದ್ದಾರೆ ಹಿಂದೂ ಸಂಘಟನೆ. ನಿಷೇಧಾಜ್ಞೆ ಜಾರಿಯಾಗಿದೆ. 1500ಕ್ಕೂ ಹೆಚ್ಚು ಪೊಲೀಸರು ಅಲ್ಲಿ ಬಿಗಿ ಬಂದೋಬಸ್ತನ್ನ ಕಲ್ಪಿಸಿದ್ದಾರೆ. ಯಾವುದೇ ರೀತಿಯಾಗಿ ಅಹಿತಕರ ಘಟನೆಗಳಾಗಬಾರದು. ಪ್ರತಿಭಟನೆ ಏನಾದರೂ ತೀವ್ರ ಸ್ವರೂಪ ಪಡ್ಕೊಂಡ್ರೆ ಅದನ್ನ ನಿಯಂತ್ರಿಸೋಕೆ ಪೊಲೀಸರು ಸಜ್ಜಾಗಿದ್ದಾರೆ. ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆಗೆ ಸಜ್ಜಾದ ಹಿಂದೂ ಸಂಘಟನೆಗಳು. ಚನ್ನಪೇಟೆಯಲ್ಲಿ ಜಮಾವಣೆಗೊಳ್ತಾ ಇದ್ದಾರೆ ಹಿಂದೂ ಮುಖಂಡರು. ರಸ್ತೆ ತೆರವಿಗೆ ಹಿಂದೂ ಸಂಘಟನೆಗಳು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ರಸ್ತೆ ತೆರವುಗೊಳಿಸಬೇಕು ಅನ್ನೋದು ಹಿಂದೂ ಸಂಘಟನೆಗಳ ಪ್ರತಿಭಟನೆಗೆ ಕಾರಣವಾಗಿರುವಂತದ್ದು. ಪ್ರತಿಭಟನೆ ನಡೆಸದಂತೆ ಪೊಲೀಸ್ ಇಲಾಖೆಯಿಂದ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಗುಂಪು ಸೇರುವಂತಿಲ್ಲ, ಪ್ರತಿಭಟನೆಗೆ ಅವಕಾಶವನ್ನ ನೀಡೋದಿಲ್ಲ ಅನ್ನೋದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಹಳೆ ಹುಬ್ಬಳ್ಳಿ ಪ್ರದೇಶದ ರಸ್ತೆಗಳನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಗಾಡಿಗಳಷ್ಟೇ ಅಲ್ಲ, ಜನರು ಕೂಡ ಓಡಾಟವನ್ನ ನಡೆಸೋ ಹಾಗಿಲ್ಲ. ಎಲ್ಲೂ ಕೂಡ ಗುಂಪಲ್ಲಿ ನಿಲ್ಲೋ ಹಾಗಿಲ್ಲ. ಗಲ್ಲಿಯಲ್ಲೂ ಕೂಡ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಹಾಗೆ ಅದೇ ಜಾಗದಲ್ಲಿ ಕಮಿಷನರ್ ಕೂಡ ಮೊಕ್ಕಾಂ ಹೂಡಿದ್ದಾರೆ. ಎಲ್ಲವನ್ನೂ ಪರಿಶೀಲನೆ ಮಾಡ್ತಾ ಇದ್ದಾರೆ. ನಿಷೇಧಿತ ಪ್ರದೇಶದಲ್ಲಿ ಅಕ್ರಮವಾಗಿ ರಸ್ತೆಯನ್ನ ನಿರ್ಮಿಸಿದ್ದಾರೆ ಅನ್ನೋದು ಈ ಪ್ರತಿಭಟನೆಗೆ ಕಾರಣವಾಗಿದೆ. ಹಳೆ ಹುಬ್ಬಳ್ಳಿಯ ಅಸಾರ ಓಣಿಯ ಐತಿಹಾಸಿಕ ಪುಷ್ಕರಣಿ ಜಾಗದಲ್ಲಿ ರಸ್ತೆ ನಿರ್ಮಾಣವಾಗಿದೆ ಅಕ್ರಮವಾಗಿ. ಅದು ಕೂಡ ಪಾಲಿಕೆಯೇ ನಿರ್ಮಾಣ ಮಾಡಿದೆ. ಇದನ್ನ ವಿರೋಧಿಸಿ ಈಗ ಹಿಂದೂಪರ ಸಂಘಟನೆಗಳು ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿರುವಂತದ್ದು. ಪ್ರತಿಭಟನೆಗೆ ಈಗಾಗಲೇ ಜನರು ಕೂಡ ಜಮಾವಣೆಗೊಳ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಒಂದು ರೀತಿಯಾಗಿ ಉದ್ವಿಗ್ನ ವಾತಾವರಣವೂ ಕೂಡ ನಿರ್ಮಾಣವಾಗಿದೆ. ಇದೇ ಕಾರಣಕ್ಕೆ ಪ್ರತಿಭಟನೆಗೆ ಅವಕಾಶ ಕೊಡದೆ ನಿಷೇಧಾಜ್ಞೆಯನ್ನ ಜಾರಿ ಮಾಡಿ 1500ಕ್ಕೂ ಹೆಚ್ಚು ಪೊಲೀಸರು ಸ್ಥಳದಲ್ಲಿದ್ದಾರೆ. ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕಲ್ಪಿಸಲಾಗಿದೆ. ಕಮಿಷನರ್ ಕೂಡ ಸ್ಥಳದಲ್ಲೇ ಮೊಕ್ಕಾಂ ಹೂಡಿದ್ದಾರೆ. ಈಗ ಈ ಪ್ರತಿಭಟನೆ ಆಗ್ಲಿಕ್ಕೆ ಕಾರಣ ಅಲ್ಲಿ ಐತಿಹಾಸಿಕ ದೇವಸ್ಥಾನ ಇದೆ, ಪುಷ್ಕರಣಿ ಇದೆ. ಪುಷ್ಕರಣಿಯ ಮೇಲೆ ರಸ್ತೆಯನ್ನ ನಿರ್ಮಾಣ ಮಾಡಿದ್ದಾರೆ. ಈಗ ಈ ರೀತಿ ಐತಿಹಾಸಿಕ ಸ್ಥಳಗಳಲ್ಲಿ 100 ಮೀಟರ್ ಸುತ್ತಮುತ್ತ ಯಾವುದೇ ರೀತಿ ಕನ್ಸ್ಟ್ರಕ್ಷನ್ಗಳಾಗಬಾರದು. ರಿಪೇರಿ ಕೆಲಸವೂ ಕೂಡ ಆಗೋ ಹಾಗಿಲ್ಲ ವಿತೌಟ್ ಪರ್ಮಿಷನ್. ಇದು ಪುರಾತತ್ವ ಇಲಾಖೆಯ ನಿಯಮಗಳಾಗಿರುತ್ತೆ. ಆದ್ರೆ ನಿಯಮ ಬಾಹಿರವಾಗಿ ಪುಷ್ಕರಣಿ ಇದ್ದಂತಹ ಜಾಗದಲ್ಲೇ ಅದರ ಮೇಲೆಯೇ ರಸ್ತೆಯನ್ನ ನಿರ್ಮಾಣ ಮಾಡಿದ್ದಾರೆ. ಆ ರಸ್ತೆಯ ತೆರವಾಗಬೇಕು. ತೆರವು ಮಾಡೋವರೆಗೂ ನಾವು ಪ್ರತಿಭಟನೆಯನ್ನ ನಿಲ್ಲಿಸಲ್ಲ ಅನ್ನೋದು ಹಿಂದೂ ಸಂಘಟನೆಗಳ ಪಟ್ಟಾಗಿದೆ. ತಕ್ಷಣವೇ ತೆರವುಗೊಳಿಸಬೇಕು ಅನ್ನೋದಾಗಿ ಆಗ್ರಹಿಸಿದ್ದಾರೆ ಹಿಂದೂ ಸಂಘಟನೆಗಳು. ಈಗ ಈ ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡಿಬಾರದು ಅನ್ನೋದಾಗಿ ಪೊಲೀಸರು ಕೂಡ ಅಲ್ಲಿ ನಿಯೋಜನೆಯಾಗಿದ್ದಾರೆ. 1500ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜಿಸಲಾಗಿದೆ. ಈಗಾಗಲೇ ಹಳೆ ಹುಬ್ಬಳ್ಳಿ ಪ್ರತಿಭಟನಾ ಸ್ಥಳದಲ್ಲಿ ಹಿಂದೂ ಸಂಘಟನೆಗಳಿಂದ ಹಲವರು ಬಂದು ಜಮಾವಣೆಗೊಳ್ತಾ ಇದ್ದಾರೆ. ಇಲ್ಲ, ಇಷ್ಟು ದಿನ ನಾವೇನು ಸುಮ್ಮನೆ ಕುಂತ್ಕೊಂಡಿಲ್ಲ. ನಮ್ಮ ಸಂಘ ಪರಿವಾರದವರು
ಕಳೆದ ಇವತ್ತು ಏನು ಪುಷ್ಕರಣೆಯನ್ನು ಒಂದು ತೆಗೆದು ಅದನ್ನು ರಸ್ತೆಯನ್ನು ಏನು ಮಾಡಿದ್ದಾರೆ ಈ ಭಾಗದ ಕಾರ್ಪೊರೇಟರ್ ಇರ್ಬೋದು, ಈ ಭಾಗದ ಕೆಲ ಸಮುದಾಯಕ್ಕೆ ಸೇರಿದಂಥ ಜನ ಅದನ್ನು ಪ್ರತಿಭಟನೆ ಒಂದು ಸಾರಿ ಮಾಡಿದ್ದಾರೆ ಸಂಘ ಪರಿವಾರದವರು. ಈಗ ನಾವೆಲ್ಲರೂ ಕೂಡಿ ಇವತ್ತು ಭಾರತೀಯ ಜನತಾ ಪಕ್ಷದವರು ಇವತ್ತು ನಾವು ಅದನ್ನು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಇವತ್ತೇನು ಕಂಪ್ಲೀಟ್ ಇವರು ಒಂದು ಹಳೆ ಒಂದು ಗುಡಿ ದೇವಸ್ಥಾನ ಅದು ಪುಷ್ಕರಣೆ, ಅದನ್ನು ಉಳಿಸ್ಲಿಕ್ಕೆ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಇವತ್ತು ಪೊಲೀಸ್ ಪ್ರೊಟೆಕ್ಷನ್ದಲ್ಲಿ ಇವತ್ತು ರಸ್ತೆಯನ್ನು ಮಾಡಿದ್ದಾರೆ. ಇವತ್ತು ಹುಬ್ಬಳ್ಳಿಯಲ್ಲಿ ನೂರಾರು ರಸ್ತೆಗಳನ್ನು ಪೊಲೀಸ್ ಪ್ರೊಟೆಕ್ಷನ್ದಲ್ಲಿ ಮಾಡ್ಬೋದಿತ್ತಲ್ಲ, ಇದು ತಪ್ಪು. ಇದು ಸರ್ಕಾರ ಇದರ ವಿರುದ್ಧ ಕ್ರಮ ತಗೊಳ್ಳೋಕೆ ಮಹಾನಗರ ಪಾಲಿಕೆಯವರು ಇದಕ್ಕೆ ಯಾವುದೇ ಒಂದು ಪರ್ಮಿಷನ್ ಇಲ್ಲದೆ ಏನಿಲ್ಲದನ್ನ ಮಾಡಿದ್ದಾರೆ. ಈ ರಸ್ತೆಯನ್ನು ಇಮಿಡಿಯೇಟ್ ತೆರವುಗೊಳಿಸಬೇಕು. ನಮ್ಮ ಪುರಾತನ ಕಾಲದ ಒಂದು ದೇವಸ್ಥಾನ ನಾವು ಉಳಿಸ್ಕೋಬೇಕಾಗಿದೆ. ಇದನ್ನ ಏನು ಪ್ರಾಚ್ಯ ವಸ್ತು ಸಂಬಂಧಿಸಿದಂತ ಈ ಒಂದು ದೇವಸ್ಥಾನ, ಈ ದೇವಸ್ಥಾನದ ಒಂದು ನಿಯಮ ಏನಿದೆ, ಪ್ರಾಚ್ಯ ವಸ್ತು ನಿಯಮ ಏನಿದೆ, 100 ಮೀಟರ್ ಹತ್ತರ ಯಾವುದೇ ಒಂದು ಕನ್ಸ್ಟ್ರಕ್ಷನ್ ಮಾಡಬಾರದು ಅಂತ ಒಂದು ನಿಯಮ ಇದೆ. ಆ ನಿಯಮನ ಉಲ್ಲಂಘನೆ ಮಾಡಿ ಇದನ್ನ ಈ ಪಾಲಿಕೆಯ ಕಮಿಷನರ್ ಅವರು ಅಲ್ಲಿ ರೋಡನ್ನು ನಿರ್ಮಿಸಿದ್ದಾರೆ ಮತ್ತು ಪುಷ್ಕರಣಿ ಮೇಲೇನೆ ಅವರು ರೋಡನ್ನು ನಿರ್ಮಿಸಿದ್ದಾರೆ. ಅದಕ್ಕೆ ಈ ಪುಷ್ಕರಣಿ ನಾವು ಎಲ್ಲಿವರೆಗೆ ನಾವು ಪಡೆದೇ ಪಡಿತೇವೆ, ನಮ್ಮ ರಕ್ತವನ್ನು ಕೊಟ್ಟೇವು, ಆದರೆ ಪುಷ್ಕರಣಿ ಬಿಡಲಾರೆವು. ಸದ್ಯ ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗ್ತಾ ಇದೆ. ನಾವು ರಕ್ತವನ್ನು ಕೊಡ್ತೀವಿ, ಆದರೆ ಪುಷ್ಕರಣಿ ಕೊಡಲ್ಲ ಅನ್ನೋದು ಹಿಂದೂ ಸಂಘಟನೆಗಳ ವಾದವಾಗಿದೆ. ಈಗ ಏನೇ ಆಗಲಿ ಈ ರಸ್ತೆಯ ತೆರವಾಗಲೇಬೇಕು ಅನ್ನೋದು ಹಿಂದೂ ಸಂಘಟನೆಗಳ ಒತ್ತಾಯವಾಗಿದೆ. ಆದರೆ ಪಾಲಿಕೆ ಈ ವಿಚಾರವಾಗಿ ಯಾವ ಕ್ರಮವನ್ನ ಕೈಗೊಳ್ಳುತ್ತೆ? ಒಂದ್ ಕಡೆ ಮುಸ್ಲಿಂ ಸಂಘಟನೆಗಳು ಕೂಡ ರಸ್ತೆ ತೆರವು ಮಾಡಲಿಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳ್ತಾ ಇವೆ. ಬಟ್ ಹಿಂದೂ ಸಂಘಟನೆಗಳ ಪಟ್ಟಾಗಿರೋದು ಇಲ್ಲಿ ಫಸ್ಟ್ ಆಫ್ ಆಲ್ ರಸ್ತೆ ನಿರ್ಮಾಣ ಆಗಬಾರ್ದಿತ್ತು. ಪುಷ್ಕರಣಿ ಇದ್ದಂತ ಜಾಗದಲ್ಲಿ ಕಾನೂನು ಬಾಹಿರವಾಗಿ ರಸ್ತೆಯನ್ನ ನಿರ್ಮಾಣ ಮಾಡಿದ್ದಾರೆ. ಪಾಲಿಕೆಯೇ ಈ ಕೆಲಸ ಮಾಡಿರೋದು. ಹಾಗಾಗಿ ಯಾವುದೇ ರಿಪೇರಿ ಕೆಲಸಕ್ಕೆ ನಾವು ಬಿಡೋದಿಲ್ಲ, ಹಾಗೆ ರಸ್ತೆಯ ತೆರವು ಮಾಡೋವರೆಗೂ ಕೂಡ ನಾವು ಸುಮ್ಮನಾಗೋದಿಲ್ಲ ಅನ್ನೋದಾಗಿ ಪಟ್ಟು ಹಿಡಿದು ಸ್ಥಳದಲ್ಲಿ ಈಗ ಹಿಂದೂ ಸಂಘಟನೆಯಿಂದ ಜನರು ಜಮಾವಣೆ ಆಗ್ತಾ ಇದ್ದಾರೆ. ಪ್ರತಿಭಟನೆಗೂ ಕೂಡ ಸಿದ್ಧತೆ ಆಗ್ತಾ ಇದೆ. ಒಂದ್ ಕಡೆ ನಿಷೇಧಾಜ್ಞೆ ಜಾರಿಯಾಗಿದೆ. 1500ಕ್ಕೂ ಹೆಚ್ಚು ಪೊಲೀಸರನ್ನ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಗಲ್ಲಿ ಗಲ್ಲಿಯಲ್ಲೂ ಕೂಡ ಪೊಲೀಸರು ಗಸ್ತು ತಿರುಗ್ತಾ ಇದ್ದಾರೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡಿಬಾರದು, ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡ್ಕೋಬಾರದು ಅನ್ನೋದಾಗಿ ತಡೀಲಿಕ್ಕೆ ಪೊಲೀಸರು ಸಜ್ಜಾಗಿದ್ದಾರೆ. ಕಮಿಷನರ್ ಕೂಡ ಎಚ್ಚರಿಕೆಯನ್ನ ನೀಡಿದ್ದಾರೆ. ನಾವಿಲ್ಲಿ ಪ್ರತಿಭಟನೆಗೆ ಅವಕಾಶವನ್ನ ನೀಡೋದಿಲ್ಲ, ಗುಂಪು ಗುಂಪಾಗಿ ಜನರು ಸೇರೋ ಹಾಗಿಲ್ಲ ಅನ್ನೋದಾಗಿ. ಇನ್ನು ಈ ವಿಚಾರವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಗುರುರಾಜ್. ಈಗ ಒಂದ್ ರೀತಿ ಪ್ರತಿಭಟನೆ ನಿಲ್ಲೋ ಹಂತಗಳು ಯಾವುದೇ ಕಾರಣಕ್ಕೂ ಕಾಣ್ತಾ ಇಲ್ಲ. ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂ ಸಂಘಟನೆಯಿಂದ ಅಲ್ಲಿ ಜಮಾವಣೆ ಆಗ್ತಾ ಇದ್ದಾರೆ. ಇನ್ನೊಂದು ಕಡೆ ಪೊಲೀಸರು ನಿಷೇಧಾಜ್ಞೆಯನ್ನ ಜಾರಿ ಮಾಡಿ ಅಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕಲ್ಪಿಸಿದ್ದಾರೆ. ಈಗ ಮುಂದೆ ಏನಾಗಬಹುದು? ಈ ಪಾಲಿಕೆ ರಸ್ತೆ ನಿರ್ಮಾಣ ಅಥವಾ ರಸ್ತೆ ತೆರವು ಮಾಡೋದ್ರಲ್ಲಿ ಏನಾದರೂ ನಿರ್ಧಾರವನ್ನ ಕೈಗೊಳ್ಳುತ್ತಾ? ಪ್ರತಿಭಟನೆಯ ತೀವ್ರತೆ ಅಲ್ಲಿ ಹೇಗಿದೆ? ಅಮೃತ, ಏನಂತ ಹೇಳಿದ್ರೆ ಹಳೆ ಹುಬ್ಬಳ್ಳಿಯ ಹಾಸರ್ ಕೋಣಿ ಅಥವಾ ಹಾಸರ್ ಹೊಂಡ ಅಂತ ಪ್ರದೇಶ ಕರಿತೀವಿ. ಆ ಪ್ರದೇಶದಲ್ಲಿ ಭವಾನಿ ಶಂಕರ ದೇವಸ್ಥಾನ ಅಷ್ಟೇ ಅಲ್ಲ, ಅಲ್ಲಿ ನಾರಾಯಣ ಸ್ವಾಮಿ ಟೆಂಪಲ್, ಗಣಪತಿ ಟೆಂಪಲ್, ಇದೊಂದು ಐತಿಹಾಸಿಕವಾದಂತಹ ಸ್ಥಳ. ಪ್ರಾಚ್ಯ ವಸ್ತು ಇಲಾಖೆ ಇದನ್ನ ಮಾನ್ಯುಮೆಂಟ್ ಹೇಳಿ ಸಂರಕ್ಷಿಸಿ ಇಟ್ಟಿರುವಂತದ್ದು, ಗುರುತಿಸಿರುವಂತಹ ಸ್ಥಳ. ಈ ಒಂದು ಜಾಗದ ದೇವಸ್ಥಾನಕ್ಕೆ ಸೇರಿದಂತಹ ಪುಷ್ಕರಣಿ ಜಾಗ ಏನಂತ, ಆ ಜಾಗವನ್ನ ಪುಷ್ಕರಣಿಯನ್ನ ಮುಚ್ಚಿ ಅಲ್ಲಿ ರಸ್ತೆಯನ್ನು ನಿರ್ಮಿಸಲಾಗಿದೆ ಅನ್ನುವಂಥದ್ದು ಈಗ ಬಂದಿರುವಂತಹ ಗಂಭೀರ ಸ್ವರೂಪದ ಆರೋಪ. ಅದು ಮಹಾನಗರ ಪಾಲಿಕೆಯ ಅನುದಾನವನ್ನು ಬಳಸಿಕೊಂಡು ಇಲ್ಲಿ ಪಾಲಿಕೆ ಅಕ್ರಮವಾಗಿ ರಸ್ತೆಯನ್ನು ನಿರ್ಮಿಸಿದ್ದಾರೆ ಅನ್ನುವಂತ ಹೋರಾಟವನ್ನ ಹಿಂದೂ ಪರ ಸಂಘಟನೆಗಳು ಮಾಡ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ರಸ್ತೆ ನಿರ್ಮಾಣ ಆಗಬಾರದು, ಇದೊಂದು ಕಾನೂನು ಬಾಹಿರ ಚಟುವಟಿಕೆಗೆ ಸ್ವತಃ ಪಾಲಿಕೆ ಅಧಿಕಾರಿಗಳೇ ಕುಮ್ಮಕ್ಕನ್ನ ನೀಡಿ ಇಲ್ಲಿ ರಸ್ತೆಯನ್ನು ನಿರ್ಮಿಸಲಾಗಿದೆ ಅನ್ನುವಂಥದ್ದು. ಈ ನೆಲೆಯಲ್ಲಿ ಹಿಂದೂ ಪರ ಸಂಘಟನೆಗಳು ಇವತ್ತು ಪ್ರತಿಭಟನೆಗೆ ಕರೆ ನೀಡಿದ್ದು, ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಇಲಾಖೆ 163 BNS ಅಡಿಯಲ್ಲಿ ನಿಷೇಧಾಜ್ಞೆಯನ್ನ ಜಾರಿಗೊಳಿಸಿ ಪ್ರತಿಭಟನೆಯನ್ನ ಏನಂತ ಹೇಳಿದ್ರೆ ತಡೆಯುವಂತ ಒಂದು ಪ್ರಯತ್ನವನ್ನು ಮಾಡಿದ್ರು. ಅಷ್ಟೇ ಅಲ್ಲ, ಏನು ಚನ್ನಪೇಟೆಯ ಮುಖ್ಯ ರಸ್ತೆಯ ಏನಿದೆ ಇಲ್ಲಿಯೇ ಆ ಪ್ರತಿಭಟನಾಕಾರರನ್ನ ತಡೆದು ನಿಲ್ಲಿಸುವಂತ ಪ್ರಯತ್ನಗಳಾಗಿದೆ. ಯಾಕಂದ್ರೆ ನಿಷೇಧಾಜ್ಞೆ ಜಾರಿ ಇರೋದ್ರಿಂದ ಆ ಒಂದು ಸ್ಥಳದಿಂದ, ವಿವಾದಿತ ಸ್ಥಳದಿಂದ 500 ಮೀಟರ್ ಒಳಗಡೆ ಯಾವುದೇ ರೀತಿ ಗುಂಪು ಸೇರುವಂತಿಲ್ಲ ಅನ್ನುವಂಥದ್ದು ಪೊಲೀಸ್ ಇಲಾಖೆಗಾಗಲೇ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಿದೆ, ಬಿಗಿ ಭದ್ರತೆಯನ್ನು ಕೈಗೊಂಡಿದೆ. ಮತ್ತೊಂದು ಕಡೆ ಇಲ್ಲಿ ಬಿಜೆಪಿ ನಾಯಕರು ಸೇರಿದಂತೆ ಹಿಂದೂ ಪರ ಸಂಘಟನೆಗಳ ಮುಖಂಡರೆಲ್ಲರೂ ಕೂಡ ಈಗಾಗಲೇ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ಪ್ರತಿಭಟನಾ ಸ್ಥಳದತ್ತ ಧಾವಿಸಿ ಬರ್ತಾ ಇದ್ದಾರೆ. ಇಲ್ಲಿ ನೋಡಬಹುದು, ಈಗಾಗಲೇ MLC ಪ್ರದೀಪ್ ಶೆಟ್ಟರ್ ಬಂದ್ರು. ಅಷ್ಟೇ ಅಲ್ಲ, ಈ ಹೋರಾಟ ಸಮಿತಿಯ ಮುಖ್ಯಸ್ಥರಾದಂತಹ ಜಯತೀರ್ಥ ಕಟ್ಟಿಯವರು ಬಂದ್ರು. ಈಗಷ್ಟೇ ಏನಂತ ಹೇಳಿದ್ರೆ ಶಾಸಕರು ಅರವಿಂದ್ ಬೆಲ್ಲದು ಕೂಡ ಈ ಪ್ರತಿಭಟನೆ ಸ್ಥಳಕ್ಕೆ ಬರ್ತಾರೆ ಅನ್ನುವಂಥ ಮಾತುಗಳನ್ನು ಹೇಳಲಾಗ್ತಾ ಇದೆ.
ಅಷ್ಟೇ ಅಲ್ಲ ಬಿಜೆಪಿ ನಾಯಕರುಗಳು ದೊಡ್ಡ ಸಂಖ್ಯೆಯಲ್ಲಿ ಈ ಒಂದು ಸ್ಥಳದಲ್ಲಿ ಜಮಾಯಿಸಿದರೆ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಪಾಲಿಕೆ ನಿರ್ಮಿಸಿರುವಂತಹ ರಸ್ತೆಯನ್ನು ನಾವು ಒಪ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಆ ರಸ್ತೆಯನ್ನ ನಿಮ್ಗೆ ತೆರವು ಮಾಡಿ ಅಂತೇಳಿ ಈಗಾಗಲೇ ಗಡುವನ್ನು ಕೊಟ್ಟಿದ್ವಿ. ಈ ಹಿಂದೆ 2-3 ಬಾರಿ ಪ್ರತಿಭಟನೆಗಳು ಕೂಡ ಆಗಿತ್ತು. ಆದರೆ ಗಡುವಿಗೆ ಪಾಲಿಕೆ ಯಾವುದೇ ರೀತಿಯ ಅಂತಂದ್ರೆ ಬೆಲೆ ನೀಡಿಲ್ಲ. ಆ ಕಾರಣಕ್ಕಾಗಿ ನಾವೇ ಆ ರಸ್ತೆಯನ್ನ ಡೆಮಾಲಿಷ್ ಮಾಡ್ತೀವಿ ಅಂತ ಹೇಳಿ ಪ್ರತಿಭಟನಾಕಾರರು ಹೊರಟಿರುವಂತದ್ದು. ದಾರಿ ಮಧ್ಯೆ ಅವರನ್ನು ತಡೆಯಲಾಗಿದೆ. ಇಲ್ಲಿ ನೋಡಬಹುದು ಯಾವ ರೀತಿ ಬಿಗಿ ಪೊಲೀಸ್ ಭದ್ರತೆಯನ್ನು ಕೈಗೊಳ್ಳಲಾಗಿದೆ. ಒಂದ್ ಕಡೆ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಆಗಿರ್ಬೋದು, ಡಿಸಿಪಿಗಳು, ಎಸಿಪಿಗಳು ಸೇರಿದಂತೆ 1500 ಪೊಲೀಸ್ ಸಿಬ್ಬಂದಿಯನ್ನ ಈ ಒಂದು ಪ್ರತಿಭಟನಾ ಸ್ಥಳದಲ್ಲಿ ನಿಯೋಜನೆ ಮಾಡಲಾಗಿದೆ. ಪ್ರತಿಭಟನಾಕಾರ ಮನವೊಲಿಸುವಂತದ್ದು, ಪ್ರತಿಭಟನೆ ಕೈ ಬಿಡಿ ಅನ್ನುವಂತ ವಿಷಯವನ್ನ ತಿಳಿಸಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಆದ್ರೆ ಈ ಒಂದು ಸಂಘರ್ಷ ಮಹಾನಗರ ಪಾಲಿಕೆ ಹುಟ್ಟು ಹಾಕಿರುವಂತಹ ಈ ಸಂಘರ್ಷ ಪಾಲಿಕೆ ಅಧಿಕಾರಿಗಳೇ ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕಾಗಿತ್ತು. ಏನು ಪ್ರತಿಭಟನಾಕಾರರು ಆರಂಭದಲ್ಲಿ ಎತ್ತಿರುವಂತಹ ಪ್ರಶ್ನೆಗಳಿಗೆ ಏನಂತ ಹೇಳಿದ್ರೆ ಅವರು ಒಂದು ಉತ್ತರವನ್ನು ಹುಡುಕುವಂತ ಅಥವಾ ಅದಕ್ಕೆ ಪರಿಹಾರ ಕಂಡುಕೊಳ್ಳುವಂತ ಕೆಲಸವನ್ನು ಮಾಡಬೇಕಾಗಿತ್ತು. ಈ ದೇವಸ್ಥಾನ ಹೋರಾಟವನ್ನು ಉಳಿಸಿ ಅಂತೇಳಿ ಏನು ಸಮಿತಿ ರಚಿಸಿದರೆ ಅದರ ಮುಖಂಡರು ನಮ್ಮ ಜೊತೆಗಿದ್ದಾರೆ. ಸುಧಾಕರ್ ಶೆಟ್ಟಿ ಅವರನ್ನು ಮಾತನಾಡಿಸ್ತೇನೆ. ಸರ್, ಏನ್ ಬೇಡಿಕೆ ತಂದು? ಅಲ್ಲೇನು ಅನಧಿಕೃತ ರಸ್ತೆ ಮಾಡಿದ್ದಾರೆ, ಆ ರಸ್ತೆಯನ್ನ ತೆಗಿಬೇಕು ಅಂತ ನಮ್ಮ ಬೇಡಿಕೆ ಇದೆ. ಅದು ಅಲ್ಲಿ ರಸ್ತೆ ಯಾವುದೇ ಸಮಯದಲ್ಲೂ ಕೂಡ ರಸ್ತೆ ಇದ್ದಿಲ್ಲ. ಅದು ಹೊಂಡ ಇತ್ತು, ಪುಷ್ಕರಣೆ ಇತ್ತು. ಈಗ ಮೊನ್ನೆ 8ನೇ ತಾರೀಕು ರಸ್ತೆ ಮಾಡಿದ್ದಾರೆ. ಆ ರಸ್ತೆಯನ್ನ ಅವರು ತೆಗಿಬೇಕು ಅನ್ನೋದು ಬೇಡಿಕೆ ನಮ್ದು. ಸರ್, ಈಗ ಪೊಲೀಸ್ ಇಲಾಖೆ 163 ಸೆಕ್ಷನ್ ಜಾರಿ ಮಾಡಿ ನಿಷೇಧಾಜ್ಞೆ ಹೊರಡಿಸಿದೆ. ಪ್ರತಿಭಟನೆ ಮಾಡಲಿಕ್ಕೆಲ್ಲ ಅವಕಾಶ ಇಲ್ಲ. ನೀವು ರಸ್ತೆ ತೆಗೆದು ಯಾವ ರೀತಿ ಮುಂದೆ ನಿರ್ಧಾರ? ಈಗ ನಾವು ಈಗ ಸದ್ಯ ಅಂತರೂ ಎಲ್ಲಿ ನಿಷೇಧಾಜ್ಞೆ ಇಲ್ಲ ಅಲ್ಲಿ ಸೇರಿದ್ದೇವೆ. ಮುಂದಿನ ನಮ್ದು ಹೋರಾಟದ ದಿಶೆ ಎಲ್ಲ ಇಲ್ಲೇ ನಿಶ್ಚಯ ಮಾಡ್ತೇವೆ. ನಾವು ಹೋರಾಟ ತಗೊಳ್ತೇವೆ, ಮುಂದುವರಿಯುತ್ತೆ. ಮುಸ್ಲಿಂ ಮುಖಂಡರುಗಳು ಹೇಳ್ತಾ ಇದ್ರು ಕಾನೂನು ಹೋರಾಟ ಮಾಡಲಿ, ಪ್ರತಿಭಟನೆ ಯಾಕೆ ಮಾಡ್ತಾರೆ ಅನ್ನೋದು ಕಾರ್ಪೊರೇಟರ್ಗಳೆಲ್ಲ ಹೇಳ್ತಾ ಇದ್ರು. ಅದು ಅವರ ವಿಚಾರ. ನಮ್ಮ ವಿಚಾರ ಏನಿದೆ ಅದು ಈ ಒಂದು ದಿವಸದ ಹೋರಾಟ ಅಲ್ಲ. ಅದು ಕಳೆದ 100 ವರ್ಷದಿಂದ ಇದಕ್ಕೊಂದು ಹೋರಾಟ ನಡೀತೇವೆ. ಹೌದು, 100 ವರ್ಷದ ಹೋರಾಟ ಇದೆ. ಈಗ ಅದನ್ನ ನಾವು ಕೈ ತಗೊಂಡಿದ್ದೇವೆ. ಹೋರಾಟ ನಿಲ್ಲೋದಿಲ್ಲ, ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಇದು ಏನಂತ ಹೇಳಿದ್ರೆ ಹೋರಾಟಗಾರರ ಮಾತು. ಯಾವುದೇ ಕಾರಣಕ್ಕೂ ಪ್ರತಿಭಟನೆಯನ್ನ ಕೈ ಬಿಡುವಂತ ಪ್ರಶ್ನೆ ಇಲ್ಲ. ಅವ್ರು ಬಂಧಿಸಲಿ, ಬೇಕಾದನ್ನ ಮಾಡಲಿ, ಆದ್ರೆ ದೇವಸ್ಥಾನ ಉಳಿಸಬೇಕು ಅಂತೇಳಿ ನಿರಂತರವಾಗಿ ಹೋರಾಟ ನಡೀತಾ ಇದೆ. ಅದು ಪ್ರಾಚ್ಯ ವಸ್ತು ಇಲಾಖೆ ಕೂಡ ಸಾಕಷ್ಟು ಲೋಪಗಳನ್ನು ಎಸಗಿದೆ. ಯಾಕಂತ ಹೇಳಿದ್ರೆ ಪ್ರಾಚ್ಯ ವಸ್ತು ಇಲಾಖೆ ತನಗೆ ಸೇರಿದಂತ ಒಂದು ದೇವಸ್ಥಾನವನ್ನ ಸಂರಕ್ಷಣೆ ಮಾಡಿಕೊಳ್ಳುವಲ್ಲಿ ವಿಫಲವಾಗಿದೆ. ಆರಂಭದಲ್ಲೇ ಒಂದು ಕಠಿಣ ಕ್ರಮವನ್ನು ಕೈಗೊಳ್ಳಬೇಕಾಗಿತ್ತು, ಒತ್ತುವರಿಗೆ ಅವಕಾಶವನ್ನು ಕೊಡಬಾರದಾಗಿತ್ತು ಅನ್ನುವಂತ ಮಾತುಗಳನ್ನು ಕೂಡ ಇಲ್ಲಿ ಹೇಳ್ತಿರೋದನ್ನ ನೋಡ್ತಾ ಇದೀವಿ. ಜೈತೀರ್ಥ ಕಟ್ಟಿ ಅವರಿದ್ದಾರೆ, ಅವ್ರನ್ನು ಕೂಡ ನಾನು ಮಾತನಾಡಿಸ್ತೇನೆ. ಅವರು ಸರ್, ಯಾವ ರೀತಿ ಹೋರಾಟ ಇವತ್ತು? ಈಗ ನಾವು ಅನ್ಕೊಂಡಂಗೆ ಆ ಜಾಗಕ್ಕೆ ಮುತ್ತಿಗೆ ಹಾಕ್ತೀವಿ. ಅದು ರೋಡ್ ತೆಗಿಲಿಕ್ಕೆ ಏನು ವ್ಯವಸ್ಥೆ ಬೇಕೋ ಅದನ್ನ ನಾವು ಮಾಡ್ಕೊಂಡಿದೀವಿ, ಎಲ್ಲ ಹೋಗ್ತಾ ಇದೀವಿ. ಈಗ ಅವರ ಪ್ರತಿಬಂಧಕತೆ ಹಾಕಿದ್ರು ಕೂಡ ನಮ್ಗೆ ಒಂದು ಸಭೆ ಕಾರ್ಯಕ್ರಮ ಆಗ್ತದೆ. ಸಭೆ ಆದ ತಕ್ಷಣ ಎಲ್ಲಾ ಪ್ರಮುಖರು ಅಲ್ಲಿ ನಾವು ಹೋಗಿ ನುಗ್ತೀವಿ. ಈಗ 163 ಹಾಕಿದ್ದಾರೆ ಅವರು, ನಿಷೇಧಾಜ್ಞೆ ಇದೆ. ನಮಗೆ ಏನ್ ಸಂಬಂಧ ಇಲ್ಲ. 163 ಇರ್ಬೋದು, ಕರ್ಫ್ಯೂ ಇರ್ಬೋದು, ನಾವು ಲೆಕ್ಕಕ್ಕಿಲ್ಲ. ನಾವೇನ್ ಅನ್ಕೊಂಡಿದೀವಿ ನಾವು ಮಾಡ್ತೀವಿ. ಅಲ್ಲ, ಈಗ ಅಂದ್ರೆ ಸರ್ಕಾರವೇ ಇಲ್ಲ ಅಂದ್ರೆ ಯಾರು ಪಾಲಿಕೆ ಅಧಿಕಾರಿಗಳೇ ಮುನ್ನಿಂತು ಈ ಒಂದು ಅಕ್ರಮವನ್ನು ಎಸಗಿದ್ದಾರೆ. ಸಭೆಯಲ್ಲಿ ಏನ್ ಮಾತುಕತೆ ಆಯ್ತು? ಪಾಲಿಕೆ ಅಧಿಕಾರಿಗಳು ಯಾರು ಇದನ್ನು ಅಕ್ರಮ ಮಾಡಿದಾರೋ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕಂತ ನಾವು ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಹೇಳಿವಿ. ಇವತ್ತಿಗೂ ಕೂಡ ಅದನ್ನೇ ಹೇಳ್ತಾ ಇದ್ದೀವಿ. ಯಾರು ಅದನ್ನು ಅಕ್ರಮವಾಗಿ ಮಾಡ್ಯಾರೆ ಅವ್ರ ಕಡೆಯಿಂದ ಹಣ ವಸೂಲಿ ಆಗ್ಬೇಕು, ಆ ರಸ್ತೆ ತೆರವು ಆಗ್ಬೇಕು. ಅವ್ರ ಕಡೆಯಿಂದ ರಸ್ತೆ ಅಕ್ರಮ ಏನ್ ಹಣ ವಾಪಸ್ ಬರಬೇಕು. ಅದರ ಜೊತೆಗೆ ಆ ಅಧಿಕಾರಿಗಳ ಮೇಲೆ ಕಾನೂನು ಕ್ರಮ ಆಗ್ಬೇಕು. ಯಾಕಂದ್ರೆ ಅದು ಟೋಟಲಿ ಇಲೀಗಲ್. ರಸ್ತೆ ಮಾಡಬೇಕಂದ್ರೆ ಪರ್ಮಿಷನ್ ತಗೋಬೇಕಾಗಿತ್ತು ಆರ್ಕಿಯಾಲಜಿಕಲ್ ಕರ್ನಾಟಕದಿಂದ. ಎರಡನೇದ್ದು ಅದಕ್ಕೆ ಸರ್ವೆ, ಅದರಲ್ಲಿ ಲ್ಯಾಂಡ್ ಯೂಸ್ ಚೇಂಜ್ ಮಾಡಲಿಕ್ಕೆ ಅನುಮತಿ ತಗೋಬೇಕಾಯ್ತು. ಎರಡೂ ಮಾಡಿದ್ದೇನೆ ಇವರು ಮಾಡಿದ್ದಕ್ಕೆ ಅಧಿಕಾರಿಗಳು ಸಂಪೂರ್ಣ ಅಕ್ರಮ ಎಸಗಿದ್ದಾರೆ. ಅದಕ್ಕೆ ಅವ್ರ ಮೇಲೆ ಕ್ರಮ ತಗೋಬೇಕು. ಪುಷ್ಕರಣಿ ಇರಲಿಲ್ಲ, ಪುಷ್ಕರಣಿ ಇದೆ ಅಂತ ಅವ್ರು ಡಾಕ್ಯುಮೆಂಟ್ ಹೇಳ್ತಾ ಇದೆ. 150 ವರ್ಷಗಳಿಂದ ಅಲ್ಲಿ ಹೊಂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಇಟ್ ಈಸ್ ಡಾಕ್ಯುಮೆಂಟೆಡ್ ಇನ್ ಕಾರ್ಪೊರೇಷನ್. 150 ವರ್ಷಗಳಿಂದ ಇವತ್ತಿನವರೆಗೂ ಕೂಡ ಅದು ಸಾರ್ವಜನಿಕ ಹೊಂಡ. 28,000ಕ್ಕೂ ಹೆಚ್ಚು ಸ್ಕ್ವೇರ್ ಫೀಟ್ ಜಾಗ ಇದೆ ಅಲ್ಲಿ. ಅದೇ ಜಾಗದಲ್ಲಿ ಮಸೀದಿ ಕಟ್ಟಿದ್ದಾರೆ. ನಾವು ಮಸೀದಿ ಬಗ್ಗೆ ಮಾತಾಡಿಲ್ಲ ಇನ್ನವರೆಗೂ. ಇವ್ರು ಹೀಗೆ ಮಾಡಿದ್ರೆ ನಾವು ಮಸೀದಿ ಬಗ್ಗೆ ಮಾತಾಡ್ತೀವಿ, ಮಸೀದಿನ ನೆಲಸಮಗೊಳಿಸುವ ಪ್ರಯತ್ನ ಶುರು ಮಾಡ್ತೀವಿ. ಈಗ ಮುಸ್ಲಿಂ ಮುಖಂಡರು ಹೇಳೋದು ಪ್ರತಿಭಟನೆ ಯಾಕೆ ಮಾಡ್ತೀರಿ, ಕಾನೂನು ಹೋರಾಟ ಮಾಡಿ ಅಂತ. ಕಾನೂನು ಹೋರಾಟವನ್ನು ಮಾಡ್ಬೇಕಂತ ನಾವು ಇದು ಜನಜಾಗೃತಿಯನ್ನು ಮಾಡ್ಬೇಕಲ್ಲ, ಜನರಿಗೆ ಗೊತ್ತಾಗಬೇಕು. ಕಾನೂನು ಕೋರ್ಟ್ 4 ಮಂದಿ ನೋಡುವಾಗ್ತದೆ. ಜನಜಾಗೃತಿ ಜೊತೆಗೆ ಕಾನೂನು ಹೋರಾಟವನ್ನು ನಾವು ಮಾಡ್ತೇವೆ. ಪ್ರತಿಭಟನೆ ಎಲ್ಲಿವರೆಗೆ ನಡೀತದೆ? ಇದು ತಾರ್ಕಿಕ ಅಂತ್ಯ ಆಗೋವರೆಗೆ ಹೋರಾಟ ಮಾಡ್ತೀವಿ. ಜೈತೀರ್ಥ ಕಟ್ಟಿ ಅವರ ಮಾತು. ಈ ಹೋರಾಟದ ನೇತೃತ್ವವನ್ನು ಜೈತೀರ್ಥ ಕಟ್ಟಿ ವಹಿಸಿಕೊಂಡಿರೋದ್ರಿಂದ ಏನಂತಾರೆ ಪ್ರತಿಭಟನೆ ಕಾವು ತೀವ್ರಗೊಳ್ತಾ ಇದೆ. ಪ್ರತಿಭಟನಾ ಸ್ಥಳಕ್ಕೆ ಹಿಂದೂಪರ ಸಂಘಟನೆಗಳ ಮುಖಂಡರು ದೊಡ್ಡ ಸಂಖ್ಯೆಯಲ್ಲಿ ಧಾವಿಸಿ ಬರ್ತಾ ಇದ್ರೆ ಪೊಲೀಸರು ಅವರನ್ನ ನಿಯಂತ್ರಿಸುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಮಹಿಳೆಯರೆಲ್ಲರೂ ಕೂಡ ಪ್ಲಕಾರ್ಡ್ಗಳನ್ನು ಹಿಡಿದು ನಮ್ಮ ದೇವಾಲಯ, ಇತಿಹಾಸದ ಕುರುವಿರುವಂತಹ ದೇವಾಲಯವನ್ನ ಸಂರಕ್ಷಿಸಬೇಕು ಅನ್ನುವಂತ ಬರಹಗಳನ್ನು ಹಿಡ್ಕೊಂಡು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗೋದು ನೋಡ್ತಾ ಇದೀವಿ. ಮೇಡಮ್, ಶ್ರೀರಾಮ್ ನೋಡ್ರಿ, ಇವತ್ತಿನ ದಿವಸ ನಮ್ದು ಭವಾನಿ ಶಂಕರ್ ಗುಡಿದು ಇವ್ರು ಇದನ್ನ ಹಾಕಿದ್ದಾರೆ ನಮ್ದು ಪುಷ್ಕರಣಿ ಮೇಲೆ. ಆದ ಕಾರಣ ನಾವು ಇದು ಹೋರಾಟ ಮಾಡ್ತಿದ್ವಿ. ಅದನ್ನ ಶೀಘ್ರವೇ ಅದನ್ನ ತೆಗಿಬೇಕಂತ ನಾವು ಕೇಳ್ತಾ ಇದ್ದೇವೆ.
ದಯವಿಟ್ಟು ಇವತ್ತು ನೀವು ಉಗ್ರ ಹೋರಾಟವನ್ನು ಮಾಡೇ ಮಾಡ್ತೀವಿ, ನಾವು ಅದು ತೆಗಿಲಿಲ್ಲ ಅಂದ್ರೆ ದಯವಿಟ್ಟು ತೆಗಿಯಬೇಕು ಇವತ್ತು ಅವರು ಎಲ್ಲ ಹೌದು ಎಲ್ಲ ಸಂಘಟನೆಗಳು. ಓಕೆ, ಇದು ಪ್ರತಿಭಟನಾಕಾರರ ಮಾತು. ಇಲ್ಲಿ ನೋಡಬಹುದು ಯಾವ ರೀತಿ ದೊಡ್ಡ ಸಂಖ್ಯೆಯಲ್ಲಿ ಜಮಾವಣೆಯಾಗಿದ್ದಾರೆ, ನುಗ್ಗಲು ಉಂಟಾಗ್ತದೆ. ಪೊಲೀಸರು ಬ್ಯಾರಿಕೇಡ್ಗಳನ್ನು ಹಾಕಿ ಪ್ರತಿಭಟನಾಕಾರನ ಹೊಳ ನುಗ್ಗದಂತೆ ತಡೆಯುವಂತ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಿರೋದನ್ನ ನಾವು ನೋಡ್ತಾ ಇದೀವಿ. ಅಮೃತ. ಓಕೆ, ಧನ್ಯವಾದ ಗುರುರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.